ಶಿರ್ಷಿದಾಗ ಹೆಗಡೆ ಜನನೇ ಯಾಕೆ ಜಾಸ್ತಿ ಇದಾರೆ? ಆಕ್ಚುಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ ಮಲ್ನಾಡ್ ಏರಿಯಾದಾಗ ಇವ್ರ ಪಾಪ್ಯುಲೇಷನ್ ಕಂಡು ಬರ್ತೈತಿ. ಅಂದಂಗ ಇವ್ರಿಗ ಹವ್ಯಕ ಬ್ರಾಹ್ಮಣ ಅಂತಾರ. ಇವ್ರ ಸರ್ನೇಮ ಬರೀ ಹೆಗಡೆ ಅಷ್ಟ ಅಲ್ಲ, ಭಟ್, ಅಡಿಗ, ದೀಕ್ಷಿತ್, ಭಾಗವತ್, ಉಪಾಧ್ಯಾಯ ಮತ್ ಹೆಬ್ಬಾರು ಇರ್ತೈತಿ. ಇವ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಂದ್ರ ಇವ್ರ ಮೌರ್ಯ ಸಾಮ್ರಾಜ್ಯದ ಹಿಂದಿನ ಕಾಲದಿಂತ್ರನ ಬನವಾಸಿದಾಗ ಹವನ ಮತ್ ಪೂಜೆ ಮಾಡ್ತಿದ್ರ. ಮುಂದ ಆ ಏರಿಯಾದಾಗ ಜೈನಿಸಂ ಮತ್ ಬುದ್ಧಿಸಂ ಜಾಸ್ತಿ ಆದ್ಮೇಲೆ ಇವ್ರಿಗ ತಮ್ಮ ಕಾರ್ಯ ಮಾಡಕ್ ಅವಕಾಶ ಸಿಗಾತಿರ್ಲಿಲ್ಲ. ತಮ್ಮ ವಂಶಲಿಂತ್ರ ಬಂದಿದ್ದ ಆ ಕಾರ್ಯ ಮುಂದುವರಿಸ್ಬೇಕಂತ ಹೇಳಿನ ಅವ್ರ ಉತ್ತರ ಪ್ರದೇಶಿಗೆ ಮೈಗ್ರೇಟ್ ಆದ್ರ. ಅಲ್ಲೇ ಅವ್ರ ಹವನ ಮತ್ ಪೂಜೆ ಮಾಡ್ಕೊಂಡಿದ್ರ. ಆದ್ರೆ ಸ್ವಲ್ಪ ವರ್ಷ ಆದ್ಮೇಲೆ ನಮ್ ನೆಲದ ಮೇಲೆ ಕನ್ನಡದ ಒಂದ್ ಸಾಮ್ರಾಜ್ಯ ಹುಟ್ಟು ಬಂತು. ಅದ್ರ ಹೆಸರು ಕದಂಬ ಡೈನೆಸ್ಟಿ. ಅಲ್ಲಿ ರಾಜ ಮಯೂರವರ್ಮ ಬನವಾಸಿದಾಗ ಮತ್ತೆ ಪೂಜೆ ಹವನ ನಡಿಬೇಕಂತ ಹೇಳಿ ನಾರ್ತ್ ಇಂಡಿಯಾದಾಗ ಸೆಟ್ಲ್ ಆಗಿದ್ದ ಸರಸ್ವತ್, ದೈವಜ್ಞ ಮತ್ತ ಹವ್ಯಕ ಬ್ರಾಹ್ಮಣ್ಸಿಗೆ ಹೊಳ್ಳಿ ಬನವಾಸಿ ಕರ್ಕೊಂಬಂದ್ರು. ಅವಾಗ ನೋಡ್ರಿ ಹವ್ಯಕ ಬ್ರಾಹ್ಮಣವ್ರ ಶಿರ್ಷಿ ಮತ್ ಮಲ್ನಾಡ್ ರೀಜನ್ದಾಗ ಉಳ್ಕೊಂಡ್ರು. ಈಗಿನ ಟೈಮ್ದಾಗ ಇವ್ರ ಪಾಪ್ಯುಲೇಷನ್ ಕರ್ನಾಟಕದ 0.5% ಐತಿ. ಇವ್ರ ಪಾಪ್ಯುಲೇಷನ್ ಕಮ್ಮಿ ಇದ್ರು ಇವ್ರ ಎಲ್ಲಾ ಸೆಕ್ಟರ್ದಾಗೂ ಮುಂದಿದಾರ. ನಮ್ ಹಿಂದುತ್ವ ಮತ್ ನಮ್ ದೇಶದ ಉನ್ನತಿ ಸಂಬಂಧ ತಮ್ಮ ಕೈ ಜೋಡ್ಸಾರ.